ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತವನ್ನ ಬಯಸ್ತಾ ಇದ್ವಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳವರ ಆದಿಯಾಗಿ ಎಲ್ಲರೂ ಕೂಡ ವಿರಾಜಮಾನರಾಗಿ ಒಂದು ಇದೆ ವಿಟಿಯನ್ನು ನೋಡಿ. ಇದೀಗ ಕರ್ನಾಟಕ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳ ಆಗಮನವಾಗಿದೆ. ದಯಮಾಡಿ ಮುಖ್ಯಮಂತ್ರಿ ಹಾಗೆ ಎಲ್ಲ ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಆದ್ಮೇಲೆ ಇದೀಗ ಜ್ಯೋತಿಯನ್ನ ಬೆಳಗುವ ಮೂಲಕ ದೀಪವನ್ನ ಅಮೃತಾಸದ ನೆರವಿನೊಂದಿಗೆ ಈ ಒಂದು ಕಾರ್ಯಕ್ರಮದ ಆರಂಭವನ್ನ ಶುಭಾರಂಭಗೊಳಿಸ್ತಾ ಇರುವಂತದ್ದು. ಜೊತೆಗೆ ಪ್ರಾರ್ಥನೆಯನ್ನ ಸಲ್ಲಿಸೋದಕ್ಕೆ ಕುಮಾರಿ ಕೋಮಲ ನಾಡಗೇರ ಅವರನ್ನ ಬರಮಾಡ್ಕೊಳ್ತಾ ಇದ್ದೀವಿ. ಸರ್ ಮ್ಯೂಸಿಕ್ ಮ್ಯೂಟ್ ಮಾಡಿ ಪ್ಲೀಸ್, ಸೌಂಡ್ ಬೇಡ. ದಯಮಾಡಿ ಪ್ರಾರ್ಥನಾ ಗೀತೆಯನ್ನ ಕೋಮಲ್ ನಾಡಗೇರ ಅಂತ ಕೇಳ್ಕೊತಾ ಇದ್ದೀವಿ. ಕೋಮಲ್ ಅವರು ಸ್ವಾಮೀಜಿ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದೀವಿ. ಯದಳಿ ಅಡವಿ ಸಿದ್ದೇಶ್ವರ ಮಠದ ಪರಮ ಪೂಜ್ಯ ಸ್ವಾಮೀಜಿಗಳು. ಶಾಲೆಯ ಕಟ್ಟಲು ತಮ್ಮ ಜಮೀನು ಸರ್ಕಾರಕ್ಕೆ ದಾನ ಮಾಡಿದರು. ಸತತ 8 ಬಾರಿ ಪಶ್ಚಿಮ ಶಿಕ್ಷಕರ ಮತಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿ ವಿಶ್ವದ ಬಾರಿ ಪಶ್ಚಿಮ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆಯಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಇವತ್ತಿನ ಈಗ ಸಲ್ಲಿಸಬೇಕು ಅಂತ ಈ ವೇದಿಕೆಯ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ. ವಿಧಾನ ಪರಿಷತ್ತಿನ ಸದಸ್ಯರು ಮುಖ್ಯ ಸಚೇತಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಸಲೀಂ ಅಹಮದ್ ಮತ್ತೆ ಮೆಲ್ ಹಾಕಿದ್ದು ಇಟ್ಟಂತ ಎಲ್ಲ ಹೆಜ್ಜೆ ಗುರುತು ಇವತ್ತು ಹೆಗ್ಗುರುತಾಗಿ ಒಂದು ದೊಡ್ಡ ಇತಿಹಾಸ ಆಗಿ ನಿಮ್ಮ ಮುಂದೆ ಇದೆ. ಇನ್ನೊಂದು ವೀಟಿ ಇದೆ, ಅದನ್ನು ಕೂಡ ದಯವಿಟ್ಟು ಕಣ್ತುಂಬಿಸ್ಕೊಳ್ಬೇಕು. ಈ ಒಂದು ಗುರುಗಳ ಗುರು ಇವರು. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಯೂಸುಫ್ ಖಾನ್ ಪಠಾಣ್ ಶಿಗ್ಗಾಂವ್ ಮತಕ್ಷೇತ್ರ ಇನ್ನೊಂದು ದಾಖಲೆ ಬರೆದವರು, ಅನೇಕ ಮೈಲಿಗಲ್ಲುಗಳನ್ನು ಸ್ಥಾಪಿಸಿದ ಅಜಾತ ಶತ್ರು, ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಕಾಯಕ ಯೋಗಿ ಶ್ರೀ ಬಸವರಾಜ ಹೊರಟ್ಟಿಯವರಿಗೆ ಅಭಿನಂದನೆಗಳು. ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಶಿಕ್ಷಕರಾಗಿ ರಾಜಕೀಯ ದಿಗ್ಗಜ. ಆದರೆ ಇದರಲ್ಲಿ ಒಂದು ನಾವು ವ್ಯತ್ಯಾಸ ಗಮನಿಸಬೇಕು ಅಂತಂದ್ರೆ, ಈ ಶಿಕ್ಷಕರ ಕ್ಷೇತ್ರದಲ್ಲಿ ಸಂಸ್ಥೆಗಳು, ಶಿಕ್ಷಕೇತರ ಸಂಘಟನೆಗಳು ಅವರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹಾರೈಸುತ್ತಾ ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಆತ್ಮೀಯರೇ, ನೇರ ದಿಟ್ಟ ನಿರಂತರ ಸ್ಪಷ್ಟತೆಯ ಪ್ರತಿರೂಪ ಅಂತ ಹೇಳ್ಬೋದು. ಪರಿಪಕ್ವವಾದಂತಹ ವ್ಯಕ್ತಿತ್ವ, ಅಂತಃಕರಣ, ಅನುಭವ, ತಾಯಿ ಹೃದಯ ಇರುವಂತಹ ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಯವರ 45 ವರ್ಷಗಳ ಸುದೀರ್ಘವಾದ ರಾಜಕೀಯ ಜೀವನ ಅನುಭವದ ಈ ಮಧುರಾತಿ ಮಧುರ ಗಳಿಗೆಯಲ್ಲಿ ನಮ್ಮ ಹೊರಟ್ಟಿ ಸರ್ ಅವರ ಅಭಿನಂದನಾ ಕಮಿಟಿ ವತಿಯಿಂದ ಅವರಿಗೆ ಅತ್ಯಂತ ಆತ್ಮೀಯವಾಗಿ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳವರ ಆದಿಯಾಗಿ ವೇದಿಕೆ ಮೇಲಿರುವಂತಹ ಸಚಿವರು ಹಾಗೂ ಶಾಸಕರು ಅವರನ್ನ ಪ್ರೀತಿಯಿಂದ ಸತ್ಕರಿಸಿ ಗೌರವಿಸುವಂತ ಮಧುರ ಗಳಿಗೆಗೆ ನಾವು ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ದಯವಿಟ್ಟು ಸಾಧ್ಯ ಆದಷ್ಟು ಮೊಬೈಲ್ ಅನ್ನ ಕೆಳಗಿಟ್ಟು ಎಲ್ಲರೂ ಪ್ರೀತಿ ಅಭಿಮಾನದ ಚಪ್ಪಾಳೆಯನ್ನ ನೀಡುವುದರ ಮುಖೇನ ಗುರುಗಳ ಗುರು ಮಹಾಗುರು ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆ, ಅಪಾರ ಅಭಿಮಾನ ಅರ್ಪಣೆ. ರಾಜ್ಯದ ರಾಜಕೀಯ ಅಂಗಳದಲ್ಲಿ ಕಳೆದ 45 ವರ್ಷಗಳಿಂದ ವಿರಾಜಮಾನವಾಗಿ ಬೆಳಗುತ್ತಿರುವಂತಹ ಅಪರೂಪದ
ಅಪರೂಪದ ರಾಜಕಾರಣಿ ಬಸವರಾಜ ಹೊರಟ್ಟಿ ಅವರು. ಶಿಕ್ಷಕರಾಗಿ, ಶಿಕ್ಷಕರ ನಾಯಕರಾಗಿ ಸವಿಸಿದ ಸುದೀರ್ಘ ಹಾದಿ, ಸಾಧನೆ, ಉಳಿತಾಯ ಖಾತೆಯ ಜವಾಬ್ದಾರಿ, ವಿಜ್ಞಾನ ತಂತ್ರಜ್ಞಾನ, ಗ್ರಾಮೀಣ ಅಭಿವೃದ್ಧಿಯ ಜವಾಬ್ದಾರಿ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕೂಡ ಯಶಸ್ವಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಮಹಾನಗರ ಪಾಲಿಕೆ ವತಿಯಿಂದ ಪೂಜ್ಯ ಮಹಾಪೌರರು ಇದೀಗ ಸಂದರ್ಭದಲ್ಲಿ ಸನ್ಮಾನವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ, ಪಾಲಿಕೆ ಆಯುಕ್ತರನ್ನ ಒಳಗೊಂಡಂತೆ. ಎಲ್ಲ ಪಕ್ಷಗಳ ನಾಯಕರೊಂದಿಗೆ ಸೌಹಾರ್ದತೆಯ ಸಂಬಂಧವನ್ನ ಹೊಂದಿರುತ್ತಾರೆ ನಿಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಶ್ರೀ ಬಸವರಾಜ್ ಶ್ರೀ ಹೊರಟ್ಟಿ. ನಂತರದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ದಯಮಾಡಿ ಎಲ್ಲ ಶಿಕ್ಷಕರು ಕುಳಿತುಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ದಯಮಾಡಿ ಕುಳಿತುಕೊಳ್ಳಿ. ದಯವಿಟ್ಟು ಎಲ್ಲ ಕುತ್ಕೊಳ್ಳಿ. ಇದೀಗ ಮಾನ್ಯ ಶಾಸಕರು ಹಾಗೂ ನಮ್ಮ ಕೇಂದ್ರದ ಮಂತ್ರಿಗಳು ಎಲ್ಲರೂ ಸೇರಿಬಿಟ್ಟು ಅವರಿಗೆ ಸನ್ಮಾನವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಮಹಾನಗರ ಪಾಲಿಕೆ ವತಿಯಿಂದ. ಮಹಾನಗರ ಪಾಲಿಕೆಯ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಸನ್ಮಾನವನ್ನ ನೆರವೇರಿಸಿಕೊಡ್ಲಾಗ್ತಾ ಇದೆ. ಪೇಟ ಧರಿಸಿದಾಗ ಒಂದು ಕ್ಷಣ ಸರ್ ವಿಶ್ವೇಶ್ವರಯ್ಯನವರಂತೆಯೇ ಕಾಣ್ತಾ ಇದ್ದಾರೆ. ಎಷ್ಟು ಅದ್ಭುತವಾದ ನಗುಮುಖದ ಒಂದು ಪುಟಾಣಿ ಮಗುವಿನಂತೆ ಕಾಣ್ತಾ ಇದ್ದಾರೆ. ಒಂದು ದೊಡ್ಡ ಒಂದಾಗಬೇಕು ಅಂತೇಳಿ ತೀರ್ಮಾನ ಮಾಡೋದು, ಆದರೆ ಮೇಲ್ಗಡೆಯಿಂದ ಅದು ಒಮ್ಮತ ಬರದೇ ಇದ್ದರಿಂದ ಅದು ಆಗಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದರೆ ಒಂದು ರಾಜಕೀಯ ಪಕ್ಷ ಬಲವಾಗಿರಬೇಕು, ಅದು ಅವರ ಉದ್ದೇಶ ಆಗಿತ್ತು. ಆ ಕಾರಣದಿಂದ ಅವರ ಪ್ರಯತ್ನ ಸಫಲ ಆಗಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಇವತ್ತು ಅವರ ಹಳ್ಳಿನಲ್ಲಿ ಒಂದು ಶಾಲೆ ಇದೆ. ಆ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿ ಮಾಡಿದ್ದಾರೆ. ಒಂದ್ಸಾರಿ ನಾನು ಕರ್ಕೊಂಡು ಹೋಗಿದ್ರು ಬಸವರಾಜ ಹೊರಟ್ಟಿ, ಕರ್ಕೊಂಡು ಹೋಗಿ ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ, ಅದು ಅಷ್ಟರ ಮಟ್ಟಿಗೆ ಅದನ್ನ ಆ ಶಾಲೆಯನ್ನ ಮಾದರಿಯಾಗಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಅವರು ಓದಿದಂಥ ಶಾಲೆ, ಆ ಶಾಲೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಪ್ರತಿಯೊಬ್ಬರು ಕೂಡ ಅವರವರು ಓದಿದಂಥ ಶಾಲೆಯನ್ನು ಅಭಿವೃದ್ಧಿಪಡಿಸಿದ್ರೆ ಬಹುಶಃ ಅದರಿಂದ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಸವರಾಜ್ ಹೊರಟ್ಟಿಯವರು ಅವರನ್ನ ಹೋರಾಟದ ಹೊರಟ್ಟಿ ಅಂತಲೇ ಕರೀತಾರೆ. ಕಾರಣ ಯಾಕಪ್ಪ ಅಂತಂದ್ರೆ ಅವರು 8 ಅವಧಿನಲ್ಲಿ ಈಗ 45 ವರ್ಷ ಆಗಿದೆ, ಇನ್ನು 3 ವರ್ಷ ಇರ್ತಾರೆ. ಬಹುಶಃ ಮುಂದಿನ ಚುನಾವಣೆಗೂ ನಿಲ್ತಾರೆ ಅಂತಕ್ಕಂಥ ಭಾವನೆ ನನಗಿದೆ. ನಿಲ್ತಾರ ಏನಪ್ಪ? ಇಲ್ಲ ಅಂತ ಹೇಳಲ್ಲ, ನಿಲ್ತಾನೆ. ಈಗಾಗಲೇ ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಇನ್ನು ಯಾರು ಕೂಡ ಇನ್ನು ಮುಂದೆ ಶಿಕ್ಷಣ ಕ್ಷೇತ್ರದಿಂದ ಈ ದಾಖಲೆಯನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ. ಆ ಥರದ ರೀತಿಯಲ್ಲಿ ಈ ದಾಖಲೆಯನ್ನು ನಿರ್ಮಾಣ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಜೋಶಿಯವರು ಒಂದು ಮಾತು ಹೇಳಿದ್ರು, ಅವರು ಯಾವಾಗಲೂ ಕೂಡ ಸಭಾಪತಿಗಳಾಗಿ ಇರ್ತಾರೆ, ಮುಂದೆನೂ ಕೂಡ ಇರ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಇಲ್ಲ ಜೋಶಿಯವರೇ, ನೀವು ತಿಳ್ಕೋಬೇಕು, ಇವನು ಸೋಲ್ಸಕ್ಕೆ ಹೋಗಿದ್ದೆ ಹೋದ್ ಸಾರಿ. ನಾನು ನಮ್ಮ ಅಭ್ಯರ್ಥಿ ಪರ ಕ್ಯಾಂಪೇನ್ ಮಾಡಲಿಕ್ಕೆ ಹೋಗಿದ್ದೆ ನಾನು, ಆದರೆ ನಮ್ಮ ಅಭ್ಯರ್ಥಿ ಗೆಲ್ಲಿಲ್ಲ. ಸೋಲಿಸ್ಬೇಕು ಅಂತ
ಎಲ್ಲ ದೊಡ್ಡ ಸ್ನೇಹ ಇದ್ರೂ ಕೂಡ ಇವನು ಸೋಲ್ಸಕ್ ಹೋಗಿದ್ದೆ. ರಾಜಕಾರಣ ಬೇರೆ, ಸ್ನೇಹ ಬೇರೆ. ಈಗ ಬಸವರಾಜ ಬೊಮ್ಮಾಯಿ ಅವರು, ಅವ್ರ ತಂದೆ ನನಗೆ ಬಹಳ ಆತ್ಮೀಯರಾಗಿದ್ದಂಥವ್ರು. ಇವ್ರ ಜೊತೆಲೂ ಆತ್ಮೀಯತೆ ಇದೆ. ಆದರೆ ಅವ್ರನ್ನ ಸೋಲಿಸ್ದೆ, ಅವ್ರ ಮಗನ ಸೋಲಿಸ್ದೆ ಹೋಗಿ ನಾನು. ಅದರಿಂದ ನಾವು ಮೆಜಾರಿಟಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರೇ ಮುಂದುವರಿತಾ ಇದ್ದಾರೆ. ಆದರೆ ಒಂದು ಮಾತಂತೂ ನಿಜ, ಸಭಾಪತಿಯಾಗಿ ನಿಷ್ಪಕ್ಷಪಾತವಾಗಿ ನಡ್ಕೊಳ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ದಾರೆ. ಅಲ್ಲಿ ಕೂತ್ಕೊಂಡಾಗ ಕಾನೂನು ಪ್ರಕಾರವಾಗಿ ಸಭೆ ನಡೆಸ್ತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿರ್ತಕ್ಕಂಥದ್ದಕ್ಕೆ ಅವ್ರಿಗೆ ಎಲ್ಲ ಪಕ್ಷದವರು ಕೂಡ, ಅಲ್ಲಿ ಇರ್ತಕ್ಕಂಥ 3 ಪಕ್ಷದವರು, ವಿಶೇಷವಾಗಿ ಇಂಡಿಪೆಂಡೆಂಟು ಕೂಡ ಅವರನ್ನ ಗೌರವದಿಂದ ಕಾಣ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವರು ಸಿಂಗುಲರ್ನಲ್ಲಿ ಕೆಲವೊಂದು ಸಾರಿ ಸಿಂಗುಲರ್ನಲ್ಲಿ ಬಳಸಿದ್ರು ಕೂಡ, ಆದರೂ ಕೂಡ ಯಾರು ಕೂಡ ಕೋಪಿಸ್ಕೊಳ್ಳಲಿಕ್ಕೆ ಹೋಗಲ್ಲ. ಅಷ್ಟರ ಮಟ್ಟಿಗೆ ವ್ಯಕ್ತಿತ್ವವನ್ನ ಅವರ ಬೆಳೆಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಅವರ ಅನುಭವ ಇದೆಯಲ್ಲ, ಆ ಅನುಭವದಿಂದ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇಡೀ ಸದನಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸೊ ಅವರು ಒಬ್ಬ ಸಂಸದೀಯ ಪಟು ಕೂಡ ಆಗಿರೋದ್ರಿಂದ ಅವರು ಯಾರಿಗೆ ಎಷ್ಟು ಸಮಯ ಕೊಡಬೇಕು, ಎಷ್ಟು ಒತ್ತು ಕೊಡಬೇಕು, ಅವರು ಯಾವನೇ ಆಗಲಿ, ಯಾವುದೇ ಪಕ್ಷದವರಾಗಲಿ, BJP-ಅವರಾಗಲಿ, ಕಾಂಗ್ರೆಸ್ನವರಾಗಲಿ, JDS-ನವರಾಗಲಿ, ಇಂಡಿಪೆಂಡೆಂಟ್ ಆಗಲಿ, ಅವ್ರಿಗೆ ಗದರಿಸಿ ಕುಳ್ಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಬಹುಶಃ ಬೇರೆ ಯಾರು ಸಭಾಪತಿಗಳಾಗಿದ್ರೆ ಅದನ್ನ ಒಪ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಇವರು ಆ ಕೆಲಸವನ್ನ ಮಾಡ್ತಾರೆ. ಅದನ್ನ ನಾನು ಮುಖ್ಯಮಂತ್ರಿಯಾಗಿ ನೋಡ್ತಾ ಇರ್ತಕ್ಕಂಥದ್ದು. ನನಗೂ ಕೂಡ ಒಳ್ಳೆ ಸ್ನೇಹ, ಬಹಳ ಆತ್ಮೀಯತೆ ನಮ್ಮಿಬ್ಬರಲ್ಲಿ ಇದ್ರೂ ಕೂಡ ಅಲ್ಲಿ ಸದನದಲ್ಲಿ ಆ ಕುರ್ಚಿ ಮೇಲೆ ಕೂತ್ಕೊಂಡಾಗ, ಸಭಾಪತಿ ಕುರ್ಚಿ ಮೇಲೆ ಕೂತ್ಕೊಂಡಾಗ ಅವರು ನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನನಗೆ ಸ್ನೇಹ ಇದೆ ಅಂತೇಳಿ ಹೆಚ್ಚು ಉತ್ತೇಜನ ಕೊಡ್ತಕ್ಕಂಥದ್ದಾಗಲಿ ಅಥವಾ ನನ್ನ ಪರ ಮಾಡ್ತಕ್ಕಂಥದ್ದಾಗಲಿ ಅದು ಯಾವತ್ತೂ ಕೂಡ ಮಾಡಿರ್ತಕ್ಕಂಥದ್ದನ್ನು ನೋಡಿಲ್ಲ, ನೋಡೋದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟರ ಮಟ್ಟಿಗೆ ಸದನ ನಡೆಸ್ತಾರೆ. ಬಹುಶಃ ನಮಗೆ ಮೆಜಾರಿಟಿ ಇಲ್ಲದೆ ಇರೋದ್ರಿಂದ 1 ಓಟ್ ಕಡಿಮೆ ಇದೆ. 1 ಓಟ್ ಕಡಿಮೆ ಇದೆ. ಸೊ ಮುಂದಿನ ವಿಧಾನ ಪರಿಷತ್ ಚುನಾವಣೆ ಆದಮೇಲೆ ಬಹುಶಃ ನಮಗೆ ಮೆಜಾರಿಟಿ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ನಾನು ಮೆಜಾರಿಟಿ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಲ್ಲಿವರೆಗೆ ಇವರೇ ಮುಂದುವರಿತಾರೆ. ಬಟ್ ಅವರು ಪಕ್ಷಾತೀತವಾಗಿ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಸದನ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಖುಷಿಯಾಗಿದ್ದಾರೆ, ಎಲ್ಲ ಸದಸ್ಯರು ಖುಷಿಯಾಗಿದ್ದಾರೆ. ಮತ್ತೆ ಸರ್ಕಾರಕ್ಕೂ ಮುಜುಗರ ಮಾಡ್ತಕ್ಕಂಥ ಕೆಲಸವನ್ನ ಅವ್ರು ಯಾವತ್ತೂ ಕೂಡ ಇವತ್ತಿನವರೆಗೆ ಮಾಡಿಲ್ಲ. ಸರ್ಕಾರಕ್ಕೆ ಮುಜುಗರ ಮಾಡ್ತಕ್ಕಂಥ ಕೆಲಸವನ್ನ ಯಾವತ್ತೂ ಮಾಡಿಲ್ಲ. ಅದರಿಂದ ನಮ್ಮವರೇ, ನಮ್ಮ ಪಕ್ಷಕ್ಕೆ ಸೇರಿದವರೇ ಅಲ್ಲಿ ಸಭಾಪತಿಗಳಾಗಿದ್ದಾರೆ ಅಂತೇಳಿ ನಮಗೆ ಭಾವನೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಪಾಪ ನಿಮ್ಮ ಆಸೆ ಇದೆ, ಆದರೆ ರಾಜಕಾರಣ ಅಲ್ಲ.
ಅದರಿಂದ ಸ್ನೇಹ ಬೇರೆ, ರಾಜಕಾರಣ ಬೇರೆ. ನೀವು ನಿಮ್ಮ ಪಕ್ಷದಿಂದ ಹೊರಗಡೆ ಬಂದ್ಬಿಟ್ರೆ ಅವ್ರು ಅಲ್ಲೇ ಇರಲಿ. ಈಗಿಲ್ಲ ಆದರೆ MLC ಆದದ್ದು ನಿಮ್ಮ ಪಕ್ಷದಿಂದ. ಅದಕ್ಕೆ ನೀವೆಲ್ಲ ಬಂದಿರೋದು. ಅದೇನೇ ಇರಲಿ, ನಿಮ್ಮ ಎಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನ ಇದು ಇರೋದ್ರಿಂದಲೇ 8 ಸಾರಿ ಗೆದ್ದಿರೋದು. ಅದು ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಅದು ಗೊತ್ತಾಗಿದೆ ಅಂತೇಳಿ ನನ್ನ ಭಾವನೆ. ಇನ್ನೂ ಒಂದು ಸಾರಿ ಗೆಲ್ಲಿ ಈ ಶುಭಾಶಯವನ್ನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೂ ಒಂದು ಸಾರಿ ಇಲ್ಲ, 2 ಸಾರಿ ಗೆಲ್ಲಿ ಅಂತ ಹೇಳ್ತೀನಿ ನಾನು. ಅವರು ನಮ್ಮ ಪಕ್ಷದಲ್ಲಿ ನಿಂತ್ಕೊಂಡಿದ್ದಾನೆ, ಬೇರೆ ಪಕ್ಷದಿಂದ ಅಭ್ಯರ್ಥಿ ಆದ್ರೆ ನಿಂತ್ಕೊಂಡ್ರೆ ಅವ್ರ ವಿರುದ್ಧ ಕ್ಯಾಂಪೇನ್ ಮಾಡೋದು ಗ್ಯಾರಂಟಿ. ಆದರೂ ವೈಯಕ್ತಿಕವಾಗಿ ಅವ್ರು ಗೆಲ್ಲಿ ಅಂತೇಳಿ ಆಶಯವನ್ನ ವ್ಯಕ್ತ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಇನ್ನಷ್ಟು ದಿನ ವಿಧಾನ ಪರಿಷತ್ನಲ್ಲಿ ಇರಲಿ, ಮಾರ್ಗದರ್ಶನ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನೀವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಸೇರಿದ್ದೀರಿ.